ಸುಮಾರು 1.5 ವರ್ಷದಿಂದ ರಾಯರ್ನ ನೋಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಆಗ್ತಾ ಇರ್ಲಿಲ್ಲ. ಬರೀ ಸ್ಟೇಟಸ್ ಅಲ್ಲಿ ಮಾತ್ರ ನೋಡ್ತಾ ಇದ್ದೆ. ಇವತ್ತು ನನ್ಸಾಗ್ತಾ ಇದೆ ರಾಯರ್ನ ನೋಡೋ ಕನಸು. ವಿಡಿಯೋನ ಕೊನೆವರೆಗೂ ನೋಡಿ. ಶ್ರೀ ಗುರು ರಾಯರ ದರ್ಶನವನ್ನ ನಾನು ಈ ರೀಲ್ಸ್ ಅಲ್ಲಿ ತೋರಿಸ್ತೀನಿ. ನಮ್ಮ ಆಂಟಿ ಮನೆಗೆ ಹೋದ ತಕ್ಷಣ ರಾಯರ ಪ್ರಸಾದ ಅಂತ ಪ್ರಸಾದ ಕೊಟ್ರು. ಪ್ರಸಾದ ತಿನ್ಕೊಂಡು ನಾನು ಮತ್ತೆ ನಮ್ಮ ಫ್ಯಾಮಿಲಿ ಎಲ್ಲ ಕಾರ್ ಎತ್ಕೊಂಡು ನಾವು ಹೊರಟಿದ್ದು ಇವತ್ತು ಹುಣಸೂರ್ಗೆ. ಈ ನೈಟ್ ಅಲ್ಲಿ ಹುಣಸೂರ್ಗೆ ಏನಕ್ಕೆ ಹೋಗ್ತಾ ಇದ್ರಿ ಅಂತ ಎಲ್ಲರಿಗೂ ಕನ್ಫ್ಯೂಸ್ ಆಗಿರುತ್ತೆ ಅಲ್ವಾ. ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ನಾನು ನಿಮ್ಗೆ ಹೇಳಿದ್ದೆ, ಸುಮಾರು ದಿನಗಳಿಂದ ರಾಯರ್ನ ನೋಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಕಾಲ ಕೂಡಿ ಬಂದಿರ್ಲಿಲ್ಲ. ಅದಕ್ಕೆ ಇವತ್ತು ನಾನು ಮತ್ತೆ ನಮ್ಮ ಫ್ಯಾಮಿಲಿ ಎಲ್ಲ ಹುಣಸೂರಲ್ಲಿ ಇರೋ ಈ ರಾಯರ ದೇವಸ್ಥಾನಕ್ಕೆ ಬಂದಿದೀವಿ. ಇವತ್ತು ಏನ್ ವಿಶೇಷ ಅಂತ ಅನ್ಕೊಂಡ್ರ, ಇವತ್ತು ಶ್ರೀ ಗುರು ರಾಯರ 431ನೇ ವರ್ಷದ ವರ್ಧಂತಿ ಮಹೋತ್ಸವ ಅಂತಂದ್ರೆ ಅವರ ಹುಟ್ಟಿದ ದಿನ ಅಂತಾನೆ ಕರೀತಾರೆ. ನಮ್ಮ HD ಕೋಟೆಯಿಂದ ಬರೀ 30 ಕಿಲೋಮೀಟರ್ ಅಲ್ಲಿ ಇರೋದ್ರಿಂದ ನಾನು ಮತ್ತೆ ನಮ್ಮ ಫ್ಯಾಮಿಲಿ ಎಲ್ಲ ಇವತ್ತು ಇಲ್ಲಿಗೆ ಬಂದಿದೀವಿ. ಯಾರೆಲ್ಲ ಹೋಗಿ ನೆನೆ ನೋಡ್ಲಿಕ್ಕೆ ಆಗ್ಲಿಲ್ಲ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿಂದನೇ ಭಕ್ತಿಯಿಂದ ಕೈ ಮುಗಿದು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ. ಪಕ್ಕದಲ್ಲಿ ಮಾಡ್ತಾ ಇದ್ದಿದ್ದು ಭಜನೆ ಕೇಳ್ತಾ ಕೇಳ್ತಾ ಕುತ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಯಾರ್ಯಾರು ಬಂದಿದ್ದು ಅಂತಂದ್ರೆ ಅಕ್ಕ, ತಂಗಿ, ಅತ್ತೆ ಮತ್ತೆ ನಮ್ಮ ಅಮ್ಮ. ಇವತ್ತು ರಾಯರ ದರ್ಶನವನ್ನ ಪಡೆಯೋದಕ್ಕೆ ಕಾರಣನೇ ನನ್ನ ತಂಗಿ. ರಾಯರು ಯಾವ್ಯಾವ ರೂಪದಲ್ಲಿ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ನಮ್ಗೆ ಗೊತ್ತಾಗಲ್ಲ ನೋಡಿ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹೆಜ್ಜೆ ನಮಸ್ಕಾರ ಆಗ್ತಾ ಇದ್ರು. ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಗ್ತಾ ಇತ್ತು. ಸ್ವಲ್ಪ ಹೊತ್ತು ಕೂತು ಅಲ್ಲಿಂದ ಹೊರಗಡೆ ಬಂದ ತಕ್ಷಣ ಪುಳಿಯೋಗರೆ ಕೊಡ್ತಾ ಇದ್ರು. ಪುಳಿಯೋಗರೆ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ನೀವೇನಾದ್ರೂ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಆಗ್ತಾ ಇದ್ರೆ ಇಲ್ಲೊಂದು ಪೋಸ್ಟ್ ಡೀಟೇಲ್ಸ್ ಎಲ್ಲ ಹಾಕಿದ್ರು, ಹಾಗೆ ವಿಡಿಯೋ ಮಾಡಿದೀನಿ. ಆ ಡೀಟೇಲ್ಸ್ ಅಲ್ಲಿ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ. ದೇವಸ್ಥಾನದ ಮುಂಭಾಗದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ ಬೆಳ್ಳಿ ರಥ ಮಾಡಿಸ್ರಿ ಅಂತ ಅಮೌಂಟ್ ಕಲೆಕ್ಟ್ ಮಾಡ್ತಾ ಇದ್ರು. ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ಕೊಟ್ಟು ಅಲ್ಲಿಂದ ಇನ್ನೇನು ಹೊರಡ್ಬೇಕು ಅಂತ ಅನ್ಕೊಟ್ಟಿದ್ದು ಅಷ್ಟರಲ್ಲಿ ದೇವರಿಗೆ ಮಹಾಮಂಗಳಾರತಿ ಕೂಡ ಸ್ಟಾರ್ಟ್ ಆಗ್ತಾ ಇತ್ತು. ಮಹಾಮಂಗಳಾರತಿನ ನೋಡ್ಕೊಂಡು ಹೊರಗಡೆ ಬರ್ತಾ ಇದ್ದು ಅಷ್ಟರಲ್ಲಿ ಮತ್ತೆ ಪುಳಿಯೋಗರೆ ಕೊಡ್ತಾ ಇರೋ ಪುಳಿಯೋಗರೆನ ಮತ್ತೆ ಇಸ್ಕೊಂಡು ಒಂದ್ ರೌಂಡ್ ತಿನ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಮನೆ ಕಡೆಗೆ. ಸುಮಾರು ದಿನದಿಂದ ನೋಡ್ಬೇಕಾಗಿದ್ದ ರಾಯರ್ನ ಕನಸು ಇವತ್ತು ನೆರವೇರಿದೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ಫಾಲೋ ಮಾಡಿದ್ರೆ ತುಂಬಾನೇ ಅನುಕೂಲ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್.